ಶ್ರೀರಾಮುಲು ಅವರನ್ನ ಈಗ ಕಾಂಗ್ರೆಸ್ಗೆ ನಾನು ಕರೆದೇ ಇಲ್ಲ, ಕೆಲವರು ಬಾಯಿ ಚಪ್ಪಲಕ್ಕೆ ನನ್ನ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತ ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಶ್ರೀರಾಮುಲು ಜೊತೆ ಮಾತುಕತೆ ನಡೆಸಿಲ್ಲ, ಆದರೆ 2023 ಚುನಾವಣೆಯಲ್ಲಿ ಮೊದಲು ರಾಮುಲು ಅವರನ್ನ ನಾನು ಪಕ್ಷಕ್ಕೆ ಕರೆದಿದ್ದೆ ಅಂತ ಒಪ್ಕೊಂಡಿದ್ದಾರೆ. ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಮಧ್ಯೆ ಬಿರುಕುಂಟಾದ ನಂತರದಲ್ಲಿ ಯಾವುದೇ ರೀತಿಯ ಮಾತುಕತೆ ನಡೆದಿಲ್ಲ ಅಂತ ಹೇಳಿದ್ದಾರೆ. ಬಟ್ 2023 ಚುನಾವಣೆಗೂ ಮೊದಲೇ ಕರೆದಿದ್ದೆ ಅಂತ ಹೇಳಿದ್ದಾರೆ. ಶ್ರೀರಾಮುಲು ಜೊತೆ 50 ಜನರನ್ನ ಕರೆದಿದ್ದೆ, ಈ ಮಾತು ನಿಜ. ಇತ್ತೀಚೆಗೆ ಮಾತುಕತೆ ಮಾಡಿಲ್ಲ, ಅದೆಲ್ಲವೂ ಸುಳ್ಳು. ಅವರನ್ನ ಈಗ ಕರ್ಕೊಂಡು ಏನು ಪ್ರಯೋಜನ ಅಂತ ಕೇಳಿದ್ದಾರೆ. ನೋಡಿ, ಅವರನ್ನ ಈಗ ಕರ್ಕೊಂಡು ಏನು ಪ್ರಯೋಜನ ಅಂತ. ಯಾಕೆಂದರೆ ಚುನಾವಣೆಗಳು ಯಾವುದೂ ಇಲ್ಲ ಈಗ. ಯಾಕೆ ಕರ್ಕೋಬೇಕು? ಅವರು MLA ಅಲ್ಲ, MP ಅಲ್ಲ, ಯಾವುದೇ ಅಧಿಕಾರದಲ್ಲಿಲ್ಲ. ಶ್ರೀರಾಮುಲು ಅವರನ್ನ ಕರ್ಕೊಂಡು ಏನು ಪ್ರಯೋಜನ ಅಂತಿದ್ದಾರೆ ಡಿಕೆ ಶಿವಕುಮಾರ್. ಈ ಪಾರ್ಟಿಲೇ ಇರಲಿಲ್ಲ ನಾವು. ಈಗ ಪಾರ್ಟಿಗೆ ಕಾಲಿಟ್ಬಿಟ್ಟು ಈಗ ಮನೆನೇ ಹೊಡಿಯೋಕ್ಕೆ ಪ್ರಯತ್ನ ಮಾಡ್ತಿದ್ದೆ. ನಾನು ಅವನ ಹೆಸರು ಮಾತಾಡ್ಬಿಟ್ಟು ನಾನ್ಯಾಕೆ ಅವ್ನು ದೊಡ್ಡದು ಮಾಡಲಿ? ಅವನು ನನ್ನ ಹೆಸರು ತಗೊಬಿಟ್ರೆ ನಾನು ದೊಡ್ಡವನಾಗೋಗ್ತೀನಿ. ಅವ್ನು ನೋಡಿದ್ನ ಯಾರ್ಯಾರು ಸಂಪರ್ಕದಲ್ಲಿರೋನು ಬಿಟ್ಬಿಟ್ಟು ಅವನೇ ಸಂಪರ್ಕದಲ್ಲಿ ಯಾರ ಜೊತೆ ಇಲ್ಲ ಅಂತ ಈಗ ಚರ್ಚೆ ಮಾಡೋದು ಬೇಡ. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಆರ್ ನಮ್ಮ ಹೆಸರು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ನನ್ನ ಹತ್ರ ರಾಮುಲು ಮಾತಾಡಿಲ್ಲ, ಸಿಕ್ಕಿಲ್ಲ. ಯಾವಾಗ ಸಿಕ್ಕಿದ್ರು ಹಿಂದೆ ಕೇಳಿದ್ದೆ ನಾನು. ಎಲೆಕ್ಷನ್ ಮುಂಚಿತವಾಗಿ ಕೇಳಿದ್ದೆ ನಾನು. ಅವ್ರು ಬರಲ್ಲ ಅಂತ ಕೇಳಿದ ಆಫರ್ ಕೊಟ್ಟಿದ್ದೆ ನಾನು, ಇಲ್ಲ ಅಂತಲ್ಲ. ಇಲ್ಲ ಸರ್ ನಾನು ಇಲ್ಲೇ ಉಳ್ಕೊಳ್ತೀನಿ ಅಂತ ಆಗಿಂದ ಹೇಳಿದ್ದೆ. ಒಂದು 50 ಜನಕ್ಕೆ ಕೇಳಿದ್ದೀನಿ. ಅವ್ರ ಚಪ್ಪಲಕ್ಕೆ ಏನೋ ಮಾತಾಡ್ತಾರೆ ಅಂತ ಅಂದರೆ ಈ ಪಾರ್ಟಿಲೇ ಇರಲಿಲ್ಲ ನಾವು. ಈಗ ಪಾರ್ಟಿಗೆ ಕಾಲಿಟ್ಬಿಟ್ಟು ಈಗ ಮನೆನೇ ಹೊಡಿಯೋಕ್ಕೆ ಪ್ರಯತ್ನ ಮಾಡ್ತಿದ್ದೆ. ನಾನು ಅವನ ಹೆಸರು ಮಾತಾಡ್ಬಿಟ್ಟು ನಾನ್ಯಾಕೆ ಅವ್ನು ದೊಡ್ಡದು ಮಾಡಲಿ? ಅವನು ನನ್ನ ಹೆಸರು ತಗೊಬಿಟ್ರೆ ನಾನು